ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೀನಿ. ಓಕೆ ಸರ್, ಎಲ್ರಿಗೂ ಮತ್ತೆ ನಮಸ್ಕಾರ. ಈಗಾಗಲೇ ನನ್ನ ಪರಿಚಯವನ್ನು ಭಾಳ ಸೊಗಸಾಗಿ ಹೇಳಿದರು. ಅಷ್ಟು ಆರಾಮಿದ್ದೇನೆ ಎಂದು ಗೊತ್ತಿಲ್ಲ. ಯುವಕರು ಎಂತಹ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಯಾವ ತಪ್ಪು ಮಾರ್ಗವನ್ನು ಭಾವನೆ ಅಂತಕ್ಕಂಥದ್ದು ಮುಖ್ಯವಾಗಿದೆ. ಯುವಕರಿಗಾಗಿ ಈ ಒಂದು ಮಾತನ್ನು ಹೇಳ್ಬೇಕಂತಂದರೆ, ಇಲ್ಲಿ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ ಆ ಮಗು, ಒಬ್ಬ ವ್ಯಕ್ತಿಯ ಒಂದು ಅರ್ಧ ಮುಖ ಹೊರಗಡೆ ಇದೆ, ಅರ್ಧ ಮುಖ ಮಾತ್ರ ಒಂದು ಸ್ವಲ್ಪ ಉಳ್ಕೊಂಡಿದೆ ಬಾಡಿ. ಅಂದರೆ ಇದು ಏನು ಹೇಳ್ತದಂದರೆ, ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಮನಸ್ಸುಗಳು ಎರಡು. ಒಂದು ಉತ್ತಮವಾಗಿರ್ತಕ್ಕ ಅಂಶಗಳನ್ನು ಹೇಳಿದರೆ, ಮತ್ತೊಂದು ಕೆಟ್ಟದಾಗಿರ್ತಕ್ಕಂಥ ಅಂಶಗಳನ್ನು ಹೇಳ್ತಾ ಇದೆ. ಅದು ಮಾಡಬೇಡ, ಅದು ಮಾಡಿದರೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದರೆ, ಒಂದು ಮನಸ್ಸು ಅಯ್ಯೋ ಮಾಡುವ ಅದೇನಾಗುತ್ತೆ, ಇಂಥದ್ದೆಲ್ಲ ಎಷ್ಟು ಮಂದಿಗಿದೆ ಇಲ್ಲ ಹಂಗೆ ಹಿಂಗಂತ ಈ ರೀತಿ ಹೇಳಿ ಒಂದು ರೀತಿ ಅದು ನೆಗೆಟಿವ್ ಒಂದು ಥಿಂಗ್ಸನ್ನು ಕೊಡ್ತಕ್ಕಂಥದ್ದು ಒಂದು ಮಾದಕ ವಸ್ತುವಿನ ರೀತಿಯಲ್ಲಿಯೇ. ಯಾಕಂದರೆ ಮಾದಕ ವಸ್ತುವಿಗೆ ಬೇಗನೆ ಅಡಿಕ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ತಗಲಿ DC AC ಕನ್ವರ್ಟ್ ಮಾಡಲಿಕ್ಕೆ ಒಂದು ಬ್ಯಾಟ್ರಿ ಇರ್ತಾನೆ. 2 ದಿನದೊಳಗಾಗಿ ಅವನ ಮನೆ ತುಂಬೆಲ್ಲ ಲೈಟ್ಗಳು ಬೆಳಗ್ತಾರೆ. ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಇಡೀ ತನ್ನ ತಮ್ಮನ ಮನೆಗೆ ಕೂಡ ಪಕ್ಕದಲ್ಲಿ ಇರ್ತದೆ. ಹೆಚ್ಚಿನ ಸಂಬಳ ನಾವೇ ಕೊಡ್ತೀವಿ, ನಮ್ಮ ಆಫೀಸ್ನಲ್ಲಿ ಅಟೆಂಡರ್ ಆಗಿ ಹೇಳಿ ಸ್ವರ್ಗವೇ ಸಿಕ್ಕಂಗಾಗ್ತದೆ ಆ ಹೇಳಿಕೆ. ನಂತರದಲ್ಲಿ ಏನಾಗುತ್ತೆ ಅಂದರೆ, ಇದು ಎಷ್ಟು ವರ್ಷ ಹೋಗುತ್ತೆ ಅಂದರೆ 15ರಿಂದ 18 ವರ್ಷ ತನಕ ಆ ಮಹಿಳೆ ಅಲ್ಲೇ ಕೆಲಸ ಮಾಡ್ತಾಳೆ, ತನ್ನ ಮಕ್ಕಳು ಲಗ್ನ ಮಾಡ್ತಾಳೆ. ಅವರೇ ಅವ್ರು ಯುವಕರಾಗ್ತಾರೆ. ಮತ್ತು ನಂತರದಲ್ಲಿ ಮದುವೆ ಆಗ್ತಾರೆ. ಏನೇ ಇದ್ರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಹೆಣ್ಣುಗಳಿಗೆ ಮಾಡಿದ್ದು ವಾತಾವರಣ ನಿರ್ಮಾಣ ಮಾಡಿದರೆ ಎಲ್ಲ ಯುವಶಕ್ತಿಯನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಒಂದು ಯುವ ನೀತಿ ಏನಂತಂದರೆ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಏಕಾಂಗಿಯಾಗಿ ತಮ್ಮ ಕುಟುಂಬವನ್ನು ನೆನೆಯುತ್ತಾ ಕಣ್ಣೀರು, ಅವನಿಗೆ ಅನ್ನಕ್ಕೆ ಉಪ್ಪು ಬೇಕಾಗಿರುತ್ತೆ ವೃದ್ಧಾಶ್ರಮದಲ್ಲಿರುವಂಥ. ಎಲ್ಲರೂ ಭಾಳ ಆಶ್ಚರ್ಯದಿಂದ ಒಂದು ವಿಷಯ ಹೇಳ್ತಂದ್ರೆ, ಇವರಿಗೆ ಈ ಅನಾಥಾಶ್ರಮದಲ್ಲಿ ಇರ್ತಕ್ಕಂತಹ ವೃದ್ಧರ ಊಟಕ್ಕೆ ಉಪ್ಪು ಬೇಕಾಗಿಲ್ಲ. ಅದೇ ಬೇಕಾಗಿಲ್ಲ ಉಪ್ಪು. ಹುಡುಕ್ತೀನಲ್ಲ, BP ಬಂದಿದೆಯಾ? ಇಲ್ಲ, BP ಬೆಳವಣಿಗೆ. ನೆಕ್ಸ್ಟ್ ಸರ್, ದೇಶದ ಯುವಕರು ದೇಶದ ಉತ್ತಮ ಪ್ರಜೆ. ನಮ್ಮಲ್ಲಿರ್ತಕ್ಕಂಥ ಯುವಕರು ಎಲ್ಲರನ್ನ 100ಕ್ಕೆ 100ರಷ್ಟು ಜನರನ್ನೇ ಉತ್ತಮ ಪ್ರಜೆಯನ್ನು ಮಾಡಲಿಕ್ಕಾಗಲ್ಲ. 100ಕ್ಕೆ 100ರಷ್ಟು ಜನರು ಏನಾದರೂ ಉತ್ತಮವಾದ ಪ್ರಜೆ ಆದರೆ, ಪೊಲೀಸರು ಯಾಕೆ, ಮಿಲಿಟ್ರಿ ಯಾಕೆ, CBI ಯಾಕೆ, CID ಯಾಕೆ, ಅವರೆಲ್ಲರಿಗೂ ಕೆಲಸನೇ ಇದ್ದಂಗೆ ಆಗ್ತದೆ. ಆ ಕಾರಣದಿಂದ ಇಲ್ಲ, ಅದು ಇರಬೇಕಾದಂಥ ಮಕ್ಕಳಿಗೆ, ಯುವಕರಿಗೆ. ಹಾಗಾಗಿ ಯುವಕರು ತಮ್ಮ ಕೆಲಸಗಳೇನು, ಸಾಮರ್ಥ್ಯ ಏನು, ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು ಭಾಳ ಅವಶ್ಯವಾಗಿದೆ. ಅದೆಲ್ಲ ತಿಳ್ಕೊಂಡು ನಾವು ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ, ಇಂಪ್ಲಿಮೆಂಟೇಷನ್ ಆಗಬೇಕು ನಮ್ಮ ಮೂಲಕ. ಆಗಲ್ಲ. ನೆಕ್ಸ್ಟ್ ಸ್ಲೈಡ್. ಇದೇನಿದು ನೌಕೆ ಅಂದರೆ ನೀವು ಹಡಗ್ನಾಗ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗೋದು ಏನದು ನೌಕೆ ಹೌದಲ್ಲ. ಅದ್ರಾಗ ನೀವು ಕೂತಿರ್ತೀವಿ. ಹಾಗೆ ಇದು ನೌಕೆ ಇದು ಹೋಗಿ ಏನಾಗ್ತದೆ, ಸ್ಪೀಡಾಗಿ ಹೋಗ್ತದೆ. 1000 ಕಿಲೋಮೀಟರ್ ಗಂಟೆಗೆ 1000 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ. ಹೋದ್ರೂ ಕೂಡ 40 ದಿವಸ ಬೇಕಿದು ಲ್ಯಾಂಡ್ ಆಗಲಿಕ್ಕೆ. ಇದಕ್ಕಿಂತ ಮತ್ತೆ ಈಗ 2 ಅದು 48 ದಿವಸ ಹೋಯ್ತು. ನೋಡಿ, ಇದು ಹೋಗ್ತಾ ಹೋದಂತೆಲ್ಲ ಇದು ಪಾರ್ಟ್ಸು ಒಂದೊಂದೇ ಸಪ್ರೇಟ್ ಆಗ್ತದೆ. ಎಲ್ಲೇ ಚಂದ್ರನ ಮೇಲೆ ಹೋದ ನಂತರ ಇದು ಎಲ್ಲ ಹೋಗಿಂದ ಒಳಗೆ ರೋವರ್ ಅಂತ ಇರ್ತದೆ. ಅದಕ್ಕೆ 4 ಗಾಲಿಗಳಿರ್ತಾವೆ. ಹೆಂಗಂದ್ರೆ ನಿಮ್ದು ಒತ್ತ ಬಂಡಿ ಇರ್ತದಲ್ಲ, ಸಣ್ಣದ ಮನೆ ನೋಡಿದ್ರೆ, ಅಯ್ಯೋ ಒಂದು ಸನ್ನಿವೇಶ ಅಂತ ಹೇಳಿ ಕುದುರೆಯಿಂದ ಇಳಿದು ನೋಡ್ತಾಳೆ. ಅದಕ್ಕೆ ನೀರಡಿಗೆ ಆಗಿರ್ತದೆ. ಏನಾಗಿರ್ತದ? ಅಯ್ಯೋ ಪಾಪ, ಇದಕ್ಕೆ ನೀರು ಕುಡಿಸ್ಬೇಕಂತ ಹೇಳಿ ತನ್ನ ಕುದುರೆಯ ಕಡಿಯಲ್ಲಿ ಹಾಕಿರ್ತಕ್ಕಂಥ ಒಂದು ನೀರಿನ ಇದನ್ನು ತಂದು, ಬಾಟಲ್ ತಂದು ಆ ಮರಿಗೆ ನೀರು ಹಾಕ್ತಾರೆ. ನೀರು ಕುಡಿದ ತಕ್ಷಣ ಅದು ಚೈತನ್ಯ ಆಗ್ತದೆ. ನಾವು ಆಗ್ತೀವಲ್ಲ ಚೈತನ್ಯ. ನೀರಡಿಕೆ ಆಗುತ್ತೆ ಸರ್, ನೀರಡಿಕೆ ಇದ್ರಿ ಅಂತೀವಿ. ನೀರು ಕುಡಿದು ಬಂದ ನಂತರ ಹಾಂ ಸರ್ ಈಗ ಹೇಳ್ರಿ ಅಂತೀವಿ, ಹೌದಲ್ಲ. ಚೈತನ್ಯ ಆದ ತಕ್ಷಣ ಚಂಗಂತ ಹಾರಿ ಓಡಿ ಹೋಗ್ಬಿಡ್ತದು ಪೊದೆಯಲ್ಲಿ ಹೋಗುವಾಗ ಹಿಂಗೆ ವಾಪಸ್ ನೋಡಿ ರಾಜಕುಮಾರಿಗೆ ಏನು ಹೇಳ್ತೀವಿ, ಅದು ತನ್ನದೇ ಭಾಷೆಯಲ್ಲಿ
ಒಂದು ಜಂಪ್ ಮಾಡ್ಕೊಂಡು ಹೆಜ್ಜೆ